ಯೂಟ್ಯೂಬ್ ಚಾನಲ್ ಅನ್ನುಗೂಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಮಾನ್ವೆಲ್ರು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಗ್ಯಾಪೇ ಆಗೋಯಿತು, ಒಂದು ವಾರನೇ ಆಗೋಯಿತು ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಸ್ವಲ್ಪ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟೆ, ಹಾಗಾಗಿ ವ್ಲಾಗ್ಸ್ಗಳನ್ನ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಎಲ್ಲನೂ ಚಿಕ್ಕದಾಗಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಒಂದು 3 days ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇರೋದು. ನಾನು ಹೇಳಿದ್ನಲ್ಲ, ಶಾಪ್ ಪೂಜೆ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡ್ವಿ ಅಂತ. ಹಾಗಾಗಿ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮನೇಲೆಲ್ಲ ಮುಗಿಸ್ಕೊಂಡು, ಆನಂತರ ಅಪ್ಪನ ಹಂಗೆ ಎಬ್ಬಿಸ್ಕೊಂಡು ಕರ್ಕೊಂಬಂದ್ಬಿಟ್ವಿ. ಅವನ್ನ ಫಸ್ಟ್ ಎಬ್ಬಿಸಿರ್ಲಿಲ್ಲ, ಫುಲ್ ಕಣ್ಣೆಲ್ಲ ಊತ ಬಂದುಬಿಟ್ಟಿತ್ತು ಅವನಿಗೆ ಜಸ್ಟ್ ಮುಖ ತೊಳ್ಕೊಂಡು ಮಾತ್ರ ಬಂದಿದ್ವಿ. ಅಲ್ಲಿ ಅವನಿಗೆ ಮುಡಿ ಕೊಡಬೇಕು, ಅಲ್ಲೇ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಬಂದಿದ್ರು. ಬೆಳಗಿನ ಜಾವ ಅವನಿಗೆ ಸ್ನಾನ ಬೇಡ ಅಂತ ಹೇಳ್ಬಿಟ್ಟು ರಾತ್ರಿನೇ ಮಾಡಿಸಿದ್ದೆ. ಹಾಗಾಗಿ ಕಣ್ಣೆಲ್ಲ ಊದ್ಕೊಂಬಿಟ್ಟಿತ್ತು ಅವನಿಗೆ ಅಷ್ಟು ಬೇಗ ಎದ್ದಿರೋದಕ್ಕೆ. ಅಲ್ಲಿಂದ ನಾವು ಡೈರೆಕ್ಟು ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಬಂದ್ವಿ. ನೀವು ಆ್ಯಸ್ ಯೂಶ್ವಲ್ ನೋಡಿದ್ರೆ ಕೆಲವು ಸತಿ ಜನ ಜಾಸ್ತಿ ಇರ್ತಾರೆ, ಕೆಲವು ಸತಿ ಸ್ವಲ್ಪ ಕಮ್ಮಿ ಇರ್ತಾರೆ. ನಾವು ಹೋದಾಗ ಸ್ವಲ್ಪ ಕಮ್ಮಿ ಜನ ಇದ್ದರು, ಆರಾಮಾಗಿ ದರ್ಶನ ಆಯಿತು. ಭಾನುವಾರ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬೇರೆ ದಿವಸ ಅಂದರೆ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಇನ್ನು ಅವತ್ತು ಹೋಗಿದ ಮೇಲೆ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಒಳಗಡೆ ಎಲ್ಲ ಪೂಜೆ ಎಲ್ಲ ಮಾಡಿಸಿ ನೆಮ್ಮದಿಯಾಗಿ ಆರಾಮಾಗಿ ದೇವ್ರ ಹತ್ರ ಬೇಡ್ಕೊಂಡು ವಾಪಸ್ ಬಂದೆ. ಹಾಗೆ ಫೋಟೋ ಕೂಡ ತೊಗೊಂಡ್ಬಂದೆ ಶಾಪ್ಗೆ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ನೆನ್ಮಂಗ್ಲದಲ್ಲೇ ಕೆಲವೊಂದಿಷ್ಟು ಐಟಮ್ಸ್ ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಅಂದರೆ ಶಾಪ್ಗೇನೆ, ಅಂದರೆ ಫ್ಲೋರ್ ಮ್ಯಾಟು ಇದೆಲ್ಲ ಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಬಂದಿದ್ವಿ. ಇವತ್ತು ಹೋಗಿ ಅದನ್ನೆಲ್ಲ ಫೈನಲ್ ಮಾಡಿ ಎಲ್ಲ ಕಟ್ಟೆಲ್ಲ ಮಾಡಿಸ್ಕೊಂಡು, ಹಾಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಶಾಪ್ಗೆ ಅಂದರೆ ಸ್ಕ್ರೀನ್ಗಳಾಗಿರ್ಬೋದು, ಡೋರ್ ಮ್ಯಾಟ್ ಆಗಿರ್ಬೋದು, ಈ ಥರದ್ದು ಏನೇನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು ಅಲ್ಲಿಂದ ನಾವು ಬ್ಯಾನರ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ನಾವು ಕೇಳಿದ್ವಿ ಅವ್ರನ್ನ. ಸೊ ಅಲ್ಲೇ ಕೂತ್ಕೊಂಡು 1 hour ಕರೆಕ್ಟಾಗಿ ಏನೇನೆಲ್ಲ ಬೇಕು, ಏನು ಆ್ಯಡ್ ಮಾಡಬೇಕು, ಏನು ಮಾಡಬಾರ್ದು ಅಂತೆಲ್ಲ ಹೇಳಿ ತಿಳಿಸಿ ಆ್ಯಂಡ್ ಫೈನಲಾಗಿ ಬ್ಯಾನರ್ ಡಿಸೈನ್ ಅಂತೂ ರೆಡಿ ಮಾಡಿದ್ರು. ನಾನು ನೆಕ್ಸ್ಟ್ ಡೇ ಕೊಡ್ತೀವಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ಅದೊಂದು ಕೆಲಸ ಮುಗೀತಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ. ಆ್ಯಂಡ್ ಅಪ್ಪು ನೋಡ್ತಾ ಇರ್ಬೋದು ಐಟಮ್ಸ್ ಎಲ್ಲ ತಂದಿರೋದಕ್ಕೆ ಏನಕ್ಕೆ ಇದೆಲ್ಲ ತಂದಿರೋದು ಅಂತ ಕೇಳ್ತಾ ಇದ್ದ. ನಾನು ಅಂಗಡಿಗಪ್ಪ ಇದನ್ನೆಲ್ಲ ತಂದಿರೋದು, ಅಲ್ಲೆಲ್ಲ ಇಡಬೇಕಲ್ಲ ಅಂತ ಹೇಳಿದ್ದಕ್ಕೆ ಹೌದಾ ಅಂತೆಲ್ಲ ಕೇಳ್ತಾ ಇದ್ದ. ಹೀಗೆ ಮಕ್ಳಿಗೆ ಏನಾದರೂ ಹೊಸದನ್ನು ನೋಡಿಬಿಟ್ರೆ ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಯಾವುದಕ್ಕೆ ತೊಗೊಂಬಂದಿದ್ದೀರಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಅದಕ್ಕೆ ಕೇಳ್ತಾ ಇದ್ದ, ಇದೇನಕ್ಕೆ ತೊಗೊಂಬಂದ್ರಿ, ಅದಕ್ಕೇನು ತೊಗೊಂಬಂದ್ರಿ ಅಂತ. ಅವನ್ನ ಕರ್ಕೊಂಡು ಹೋಗಿರಲಿಲ್ಲ, ಅದನ್ನು ಬೇರೆ ಜೋರಾಗಿ ಮಾಡ್ತಾಯಿದ್ದ. ಏನಕ್ಕೆ ಕರ್ಕೊಂಡು ಹೋಗಿಲ್ಲ ನನ್ನ ಅಂತ ಫಸ್ಟು ಅರ್ಥ. ಆಮೇಲೆ ಐಟಮ್ಸ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಅದರಲ್ಲೆಲ್ಲ ಎತ್ಕೊಂಡು ಚೇಷ್ಟೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆದ. ಅವನ್ನ ಯಾಮರ್ಸ್ಬಿಟ್ಟು ನಾವು ಹೋಗಿದ್ದು, ಇಲ್ಲ ಅಂದಿದ್ರೆ ಅವನ್ನ ಕಣ್ ತಪ್ಸೋಕೆ ಆಗ್ತಾ ಇರಲಿಲ್ಲ, ಫುಲ್ಲು ಬೈತಾ ಇರೋನು. ಇನ್ನು ಸಂಜೆ ಆಗ್ತಾ ಸ್ವಲ್ಪ ಮಳೆ ಬರೋಕ್ಕೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವಾಗ ಸಂಜೆ ಮೇಲೆ ಮಳೆ ಬಂದರೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೆದರು. ಬೆಳಗ್ಗೆ ಎಲ್ಲ ಬಿಸಿಲಿನ ಸಂಜೆ ಎಲ್ಲ ಮಳೆ ಈ ಥರ ಇರುತ್ತೆ. ಆ್ಯಂಡ್ ಅಪ್ಪು ನೋಡ್ಬೋದು, ಅವನಂತೂ ಗಾಳಿ ಸ್ಟಾರ್ಟ್ ಆಯಿತು ಅಂದರೆ ಈಚೆನೇ ಇರ್ತಾನೆ. ಆ ಟ್ಯಾಕ್ಟ್ರು ಅದು ಇದು ಏನೇನೋ ಆಟ ಸಾಮಾನೆಲ್ಲ. ಸೊ ಅಲ್ಲಿಂದ ಬಂದ್ವಿ, ಮಳೆ ಜೋರು ಬರ್ತಾ ಇದೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಅದೇ ಜ್ಯುವೆಲ್ರಿ ಎಲ್ಲ ಇಟ್ಟಿರೋ ಕಡೆ ನಾವು ಗ್ರೀನ್ ಮ್ಯಾಟ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮದು ಅದು ಸೀಟ್ ಇರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ಅದು ತುಂಬ ಹಾಳಾಗಿಬಿಡುತ್ತೆ ಅಂತ ಹೇಳಿದ್ರು. ಗೋಡೆಯಿಂದ ನೀರು ಬರುತ್ತೆ, ನಾವು ಕೂಡ ಅದನ್ನು ನೋಡಿದ್ವಿ. ಸುಮ್ಮನೆ ಅದು ಹಾಳಾಗಿಬಿಡುತ್ತೆ, ಅದ್ರ ಬದಲು ವಾಲ್ಪೇಪರ್ ಯಾವುದಾದ್ರೂ ಅಂಟಿಸ್ಬಿಡಿ, ಆವಾಗ ಬಂದ್ರೂ ಒರೆಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನಿಮಗೆ ಅಂತ ಇದನ್ನು ಮಾಡಿದ್ರು. ಸೊ ಹಾಗಾಗಿ ಕೆಳಗೆ ಹಾಕೋದನ್ನು ಮಾತ್ರ ತೊಗೊಂಡು ಬಂದ್ವಿ ಫ್ಲೋರ್ಗೆ. ಇವತ್ತು ಇಲ್ಲ ನಾಳೆ ಒಳಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಎಷ್ಟು ದಿನ ಅಂತ ಮುಂದಕ್ಕೆ ಹಾಕಿ ನಮಗೆ ಸಾಕಾಯಿತು. ಆ ಕೆಲಸ ಈ ಕೆಲಸ, ಫ್ಯಾಮಿಲಿ ಫಂಕ್ಷನ್ಸು, ಆ್ಯಂಡ್ ಅವರು ಕೂಡ ಕೆಲಸದವ್ರು ಕರೆಕ್ಟಾಗಿ ಬಂದಿಲ್ಲ, ಈ ಥರ ಆಯಿತು. ಅದಕ್ಕೋಸ್ಕರ ಇವತ್ತು ಏನಿಲ್ಲ, ಇರೋದೇ ಒಂದು ಚಿಕ್ಕ ಕೆಲಸ, ಅದನ್ನ ಆಗಿಬಿಟ್ರೆ ಇನ್ನು ಮಿಕ್ಕಿದೆಲ್ಲ ನಾವೇ ಎಲ್ಲ ಅರೇಂಜ್ ಅಂದರೆ ಚೇರ್ ಇಡೋದು, ಪ್ರತಿಯೊಂದು ಏನೇನು ಜೋಡಿಸ್ಬೇಕು ಅದೆಲ್ಲ ನಾವೇ ಜೋಡಿಸ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನೋಡಬೇಕು, ಇಷ್ಟು ಕೆಲಸ ಆಗಿಬಿಟ್ರೆ ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಪೂಜೆನ ಮಾಡ್ತೀನಿ. ಯಾಕಂದರೆ ಡೇಟ್ ಫಿಕ್ಸ್ ಮಾಡ್ಕೊಂಡು ನಾವು ಕೆಲಸ ಮಾಡೋಕ್ಕೆ ಹೋದರೆ ಅದು ಮುಂದಕ್ಕೆ ಹೋಗ್ತಾನೆ ಇದೆ. ಹಾಗಾಗಿ ಎಲ್ಲ ಕೆಲಸ ಆದಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವರು ಹಾಲು ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತಾಯಿದೆ, ಗಾಳಿ ಅಂತೂ ಫುಲ್ ಬರ್ತಾಯಿದೆ. ಅಪ್ಪು ಓಡೋಗ್ಬಿಟ್ಟ ಹಿಂದೆಗಡೆ ಅಜ್ಜಿ ಮನೆಗೆ, ನಾನು ಬರ್ತೀನಿ ಅಂತ ಓಡೋಗ್ಬಿಟ್ಟ. ಇನ್ನೇನು ಕರೆಂಟು ತೆಗೆದ್ಬಿಟ್ರು. ಇನ್ನು ಯಾವಾಗ ಕೊಡ್ತಾರೋ ಕರೆಂಟು, ಸಂಜೆವರೆಗೂ ಕಾಯಬೇಕು ಇನ್ನು ಕರೆಂಟಿಗೆ. ನಿಮ್ಮೂರ ಕಡೆ ಎಲ್ಲ ಜೋರು ಮಳೆ ಬರ್ತಾ ಇದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ದಿವಸ ಆಗೋಯ್ತು ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿ.
ಸೊ ಮಧ್ಯದಲ್ಲಿ ಗ್ಯಾಪ್ ಆಗ್ತಾಯಿದೆ, ಫಂಕ್ಷನ್ಸ್ ಅದು ಇದು ಅಂದ್ಕೊಂಡು ವೀಡಿಯೋಸೇ ಕರೆಕ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಏನೇನೋ ಅನ್ಕೋತಾ ಇದ್ದೀನಿ, ಹೆಂಗೆಂಗೋ ವೀಡಿಯೋಸ್ ಮಾಡಬೇಕು ಅಂತ, ಅದು ಯಾವುದೂ ಆಗ್ತಾಯಿಲ್ಲ. ಸೊ ಇದೆಲ್ಲ ಸ್ವಲ್ಪ ಆಗಿಬಿಡ್ಲಿ, ಆಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಬೇಕು. ಏನೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನೋ ಅದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲ ಒಳ್ಳೆಯದೇ ಆಗಲಿ ಅಂತ. ಸೊ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ಖಂಡಿತವಾಗ್ಲೂ ಅಪ್ಕಮಿಂಗ್ ಎಲ್ಲ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನಾನು ಮಾಡ್ಕೊಂಡು ಇಟ್ಕೊಂಡ್ರೆ ಅದು ತುಂಬ ಹಳೆಯದು ಅಂತಲೂ ಅನ್ನಿಸ್ಬಿಡುತ್ತೆ, ನನಗೆ ಅನ್ನಿಸ್ಬಿಡುತ್ತೆ. ಹಾಗಾಗಿ ಅವಾಗಿಂದ ಏನಾಗುತ್ತೋ ಅಷ್ಟನ್ನು ಮಾತ್ರ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋದ ನಾಳೆ ಇಲ್ಲ ನಾಳಿದ್ದು ಇದನ್ನೆಲ್ಲ ನಾವೇ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮಗಂತೂ ನನಗೆ ಅದೊಂದೇ ತಲೆಯಲ್ಲಿ ಉಳಿದ್ಬಿಟ್ಟಿದೆ. ಸೊ ನೋಡೋದ ಹೇಗಾಗುತ್ತೆ ಏನು ಅಂತ. ನನಗಂತೂ ಅದೊಂದೇ ಟೆನ್ಷನ್ನು ಯಾವಾಗಲೂ, ಅಯ್ಯೋ ಏನಪ್ಪ ಹಿಂಗಾಗ್ತದೆ ಅಂತ. ಮನೆ ದೇವ್ರಿಗೆಲ್ಲ ಹೋಗಿ ಬಂದ್ವಿ. ನಾನು ಜಾಸ್ತಿ ಅಲ್ಲೂ ಕೂಡ ವೀಡಿಯೋಸ್ ಏನೂ ಮಾಡೋದಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ತಗೊಂಡಿದ್ದೀನಿ. ಜಾಸ್ತಿ ಒಳಗಡೆನೂ ಕೂಡ ವೀಡಿಯೋ ಮಾಡೋಕ್ಕೆ ಅಲೋ ಇದೆ, ಆದರೆ ಸಡನ್ನಾಗಿ ನಾವು ಎತ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ತುಂಬ ಜನ ಭಕ್ತಾದಿಗಳು ಇರ್ತಾರೆ, ನೋಡ್ತಾ ಇರ್ತಾರೆ. ಸೊ ಹಿಂದೆಗಡೆ ಸೆಕ್ಯೂರಿಟಿ ಎಲ್ಲ ಇರುತ್ತಲ್ಲ, ಹಾಗಾಗಿ ಜಾಸ್ತಿ ಏನು ಮಾಡಲಿಲ್ಲ. ಜಸ್ಟ್ ಸಿಂಪಲ್ ಒಂದೊಂದು ಇದನ್ನು ಮಾತ್ರ ತಗೊಂಡು ಬಂದೆ. ಹಾಗಾಗಿ ನೋಡೋದ ಹೇಗಾಗುತ್ತೋ ಹಾಗಾಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ. ಎಲ್ಲರೂ ಅದನ್ನೇ ಹೇಳ್ತಾರೆ, ಜಾಸ್ತಿ ಟೆನ್ಷನ್ ತೊಗೊಂಡ್ಬೇಡ, ಆಗೋ ಟೈಮ್ಗೆ ಆಗಲಿ ಪರವಾಗಿಲ್ಲ, ನಿಧಾನಕ್ಕೆ ಆಗಲಿ, ನೀನು ತಲೆ ಕೆಡಿಸ್ಕೋಬೇಡ, ಅದು ಎಲ್ಲ ಟೈಮ್ ಬರುತ್ತೆ, ಅದಕ್ಕೂ ಆಗೋ ಥರ, ಅದಕ್ಕೋಸ್ಕರ ಆರಾಮಾಗಿರು ಅಂತಲೇ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನೋಡೋದ ಕರೆಂಟ್ ಬೇರೆ ಹೊಟ್ಟೋಯ್ತು. ವ್ಲಾಗ್ ಆದರೆ ಹಾಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ. ಆದರೆ ಬ್ಯಾನರೆಲ್ಲ ಕೊಟ್ಟು ಬಂದಿದ್ದೀವಿ. ಬ್ಯಾನರೆಲ್ಲ ಇವತ್ತೆಲ್ಲ ನಾನೇ ಕೂತ್ಕೊಂಡು 2 ಅವರ್ ಅಲ್ಲೇ ಆಯಿತು. 2 ಗಂಟೆ 2:30 ಗಂಟೆ 2:30 ಗಂಟೆ ಅಲ್ಲೇ ಆಗೋಯ್ತು ನಮಗೆ. ಯಾಕಂದರೆ ಅದು ಎಲ್ಲ ಫೋಟೋಸ್ ಆಗಿರ್ಬೋದು ಎಲ್ಲ. ಏನು ಮಾಡ್ತಾ ಇದೀಯಾ ಅಪ್ಪ? ಇನ್ನು ಮಳೆ ಬರ್ತಾರೆ ನೋಡಿ, ಅವನು ಅದ್ರ ಜೊತೆನೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಫೋಟೋಸ್ ಎಲ್ಲ ತೆಗೆಸ್ಕೊಂಡ. ಅಮ್ಮ ಫೋಟೋ ತೆಗಿ ಅಂತ ಹೇಳಿ. ಇನ್ನು ಸಂಜೆ ಆಗ್ತಾ ಸ್ವಲ್ಪ ಮಳೆ ಕಮ್ಮಿ ಆಯಿತು ಆಲ್ಮೋಸ್ಟು. ಅದಾದಮೇಲೆ ನಾವು ಶಾಪ್ಗೆ ಅಂತ ಹೇಳ್ಬಿಟ್ಟು ವಾಲ್ಪೇಪರ್ ತರಿಸ್ಕೊಂಡಿದ್ದೆ. ಹಾಗಾಗಿ ಅದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಪ್ರವೀಣರು ಹಾಲೆಲ್ಲ ಹಾಕಿ ಬಂದ ಮೇಲೆ ನಾನು ಅಪ್ಪು ಎಲ್ಲ ಸೇರಿಕೊಂಡು ವಾಲ್ಪೇಪರ್ನ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಬಂದಿದೆ. ಯಾಕಂದರೆ ನಮ್ಮ ಈ ಕೆಲಸಗಳನ್ನೆಲ್ಲ ನಾವೇ ಮಾಡ್ಕೋತಾ ಇದ್ದೀವಿ. ವಾಲ್ಪೇಪರ್ ಹಾಕೋದಕ್ಕೂ ಕೂಡ ನಾವು ಕೇಳಿದ್ವಿ, ಆದರೆ ಅವರು 10,000 ಹೇಳಿದ್ರು ಶಾಪ್ ವಾಲ್ಪೇಪರ್ ಹಾಕೋದಕ್ಕೆ. ಅಂದರೆ 4 ಸೈಡ್ನೂ 10,000 ಅಂತ ನಾನು, ಯಾಕಂದರೆ ಇಷ್ಟು ಈ ಕೆಲ್ಸಕ್ಕೆ 10,000 ನಾವೇ 1-2 ಅವರ್ ನಿಂತ್ಕೊಂಡ್ರೆ ಕೆಲಸ ಆಗಿಬಿಡುತ್ತೆ, ಇನ್ನೇನಕ್ಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವೇ ಹಾಕೋಣ ನಿಧಾನಕ್ಕೆ, ಪರವಾಗಿಲ್ಲ ಕಟ್ ಮಾಡಿಕೊಂಡು ಯಾವ ಥರ ಆಗೋದು ಆ ಥರನೇ ಹಾಕೋಣ ಸುಮ್ಮನಿರು ಅಂತೇಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದೇ ದುಡ್ಡಿದ್ರೆ ಏನಾದರೂ ಮಾಡ್ಬೋದಲ್ಲ, ತರಿಸ್ಬೋದಲ್ಲ ಅಂತ ನಾನು. ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಯೋಚನೆ ಮಾಡ್ತೀವಿ, ಈ ಥರ ಇದ್ದರೆ ಏನಾಗುತ್ತೆ, ಆ ಥರ ಇದ್ದರೆ ಏನಾಗುತ್ತೆ ಅಂತ. ಸೊ ಕೆಲವು ಹೇಳೋಕ್ಕಾಗಲ್ಲ ಅಲ್ವಾ, ಎಲ್ಲಿಗಾದರೂ ಒಂದು ಯೂಸ್ ಆಗುತ್ತೆ. ಎಲ್ಲ ಅವ್ರವ್ರ ಕೆಲಸಕ್ಕೆ ಕಷ್ಟಪಡ್ತಾ ಇರ್ತಾರೆ, ಅವ್ರು ತಗೋತಾರೆ ಅಷ್ಟು ದುಡ್ಡು. ಆದರೆ ನಮ್ಗೆ ಆ ಟೈಮ್ಗೆ ಅಫೋರ್ಡ್ ಮಾಡಬೇಕಲ್ಲ, ಹಾಗಾಗಿ ನಮ್ಮ ಟೈಮ್ನೇ ಯಾವಾಗ ಆಗುತ್ತೋ ಕೆಲಸ ಅದು ಇದು ಎಲ್ಲ ಮುಗಿಸ್ಕೊಂಡು ಶಾಪ್ಗೆ ಏನು ಮಾಡಬೇಕು ಅವಾಗ ಹೋಗಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಶಾಪ್ ಓಪನ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದರು. ಸ್ವಲ್ಪ ಇವಾಗ ನಿಲ್ಲಿಸಿದ್ದೀವಿ. ಯಾಕೆಂದರೆ ಮನೇಲಿ ಸ್ವಲ್ಪ ಸೂತಕ ಆಗಿದೆ. ಹಾಗಾಗಿ ಆ ಸೂತಕ ಎಲ್ಲ ಕಳೆದ ಮೇಲೆ ಶಾಪ್ ಪೂಜೆ ಒಂದೇ ಸತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕಿಂತ ಮುಂಚೆನೇ ಮಾಡಿಬಿಡ್ಬೇಕಾಗಿತ್ತು, ಆದರೆ ನಮ್ಮ ಟೈಮ್ಗೆ ಅದು ಸರಿಯಾಗಿ ಯಾವ ಕೆಲಸನೂ ಆಗಿಲ್ಲ. ನಮಗೆ ಬೇಕಾಗಿ ಎಲ್ಲ ಒಂದೇ ಸತಿ ಅದು ಚಿಕ್ಕ ಕೆಲಸನೇ, ಒಂದೇ ಕೆಲಸನೇ, ಆದರೆ ಆ ಕೆಲಸ ಆದ್ರೇ ಅಲ್ವಾ ನಾವು ನೆಕ್ಸ್ಟ್ ಪೂಜೆ ಎಲ್ಲ ಮಾಡಿ ಒಂದೇ ಸತಿ ಕ್ಲೈಂಟ್ಸ್ಗಳ್ನೂ ಕೂಡ ಬರೋದಕ್ಕಾಗೋದು. ಇಲ್ಲ ನಾವು ಇಲ್ಲಿ ಕೆಲಸ ಇಟ್ಕೊಂಡು ನಾವು ಪೂಜೆ ಮುಗಿಸ್ಕೊಂಡು ಆಮೇಲೆ ಆ ಕೆಲಸ ಮಾಡ್ಸೋಕೆ ಹೋದರೆ ಎಲ್ಲನೂ ಎಡವಟ್ಟೆ ಆಗುತ್ತೆ. ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಓಪನ್ ಮಾಡಬೇಕು ಅಂತ ಅಂದ್ಕೊಂಡು, ಅದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ಒಗೆಯೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಹಾರಾಕ್ತೆ. ಇವತ್ತಿನ ಸದ್ಯಕ್ಕೆ ಮಳೆ ಬಂದಿಲ್ಲ, ನನ್ನ ಪುಣ್ಯಕ್ಕೆ
ಫುಲ್ಲು ಸ್ವಲ್ಪ ಬಿಸಿಲೇ ಇತ್ತು. ಸೊ ಸಂಜೆ ಗಂಟ ಆರಾಮಾಗಿ ಬಟ್ಟೆಗಳು ಒಣಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಒಂದು 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡೆ ಬಟ್ಟೆ ಒಗಿಲಿಕ್ಕೆ. ಆಯಿತು ಕರೆಂಟ್ ಹೋಗಿ ಬರೋದು ಮಾಡೋದೆಲ್ಲ ಮಾಡ್ತಾಯಿತ್ತು ಈ ವೆದರ್ಗೆ. ಆದರೂ ಹೆಂಗೋ ಹಾಕಿ ಎಲ್ಲ ಕಂಪ್ಲೀಟಾಗಿ ಇವತ್ತು ವಾಶ್ ಮಾಡಿದೆ. ಯಾಕಂದರೆ ನೆಕ್ಸ್ಟ್ ಡೇ ನನಗೆ ವರ್ಕ್ ಕೂಡ ಇತ್ತು. ಅಲ್ಲಿಗೆ ಹೋದರೆ ಇನ್ನು ನಾನು ಬರೋದೇ 11 ಗಂಟೆ 12 ಗಂಟೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಇವತ್ತು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಸಿಕ್ಕಾಗ ಏನೇನು ಕೆಲಸ ಆಗುತ್ತೋ ಮನೆ ಕೆಲಸ ಅದನ್ನು ಮಾಡ್ಕೋತೀನಿ. ಹಾಗೆ ಅದ್ರ ಜೊತೆ ಅಂಗಡಿ ಕೆಲಸ ಏನೇನು ಇರುತ್ತೆ ಅದನ್ನು ಕೂಡ ಹೋಗಿ ಕ್ಲೀನ್ ಮಾಡೋದು, ಗುಡಿಸ್ಕೊಳ್ಳೋದು, ಒರೆಸ್ಕೊಳ್ಳೋದು, ಅದರಲ್ಲಿ ಏನೇನಾದರೂ ಮಾಡಬೇಕು ಅಂದರೆ ಅದನ್ನು ಮಾಡ್ಕೋತೀನಿ. ಇನ್ನು ಸಂಜೆ ಮೇಲೆ ನಾನು ಪುಣ್ಯಕ್ಕೆ ಮಳೆ ಬಂದಿಲ್ಲ. ಬಟ್ಟೆ ಎಲ್ಲ ಆರಾಕಿದೆ. ನೆಕ್ಸ್ಟ್ ಡೇ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನು ನಾನು ಫಂಕ್ಷನ್ಗೆ ಅಂತ ಹೋದಾಗ ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಇಲ್ಲಿ ಎಲ್ಲ ಅಜ್ಜಿ ಆಗಿಬಿಟ್ಟಿತ್ತು. ನಾನು ತೊಗೊಂಡೋಗಿದ್ದೆ ಆ್ಯಂಡ್ ಅಲ್ಲೆಲ್ಲ ಮಾಡೋಕ್ಕೆಲ್ಲ ತೊಗೊಂಡೋಗಿದ್ನಲ್ಲ ಫ್ಯಾಮಿಲಿ ಫಂಕ್ಷನ್ಗೆ. ಸೊ ಹಾಗಾಗಿ ಎಲ್ಲ ಮೆಸ್ಸಪ್ ಆಗಿಬಿಟ್ಟಿತ್ತು. ಇನ್ನು ನಾಳೆಗೆ ನನಗೆ ಎಲ್ಲನೂ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ವರ್ಕ್ ಸ್ಟಾರ್ಟ್ ಅಲ್ವಾ, ಹಾಗಾಗಿ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಯಿತು. ನಾನು ಪ್ರತಿ ಸತಿನೂ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ. ನಾನೇನಾದರೂ ವರ್ಕ್ ಹೋಗೋದ್ರೆ ಕಂಪ್ಲೀಟ್ ಎಲ್ಲನೂ ನಾನು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ನಾನು ತೊಗೊಂಡೋಗ್ತೀನಿ. ಯಾಕಂದರೆ ಕ್ಲೈಂಟ್ಸ್ಗಳು ಸ್ವಲ್ಪ ಹೆಂಗೆ ಇದ್ರೂ ನಾವು ನೀಟಾಗಿ ಇರೋ ಥರನೇ ತೊಗೊಂಡೋಗ್ಬೇಕು. ಆವಾಗಲೇ ಅಲ್ವಾ ನಮಗೂ ನಾವು ವರ್ಕ್ ಮಾಡೋದು ಖುಷಿ ಆಗೋದು ಆ್ಯಂಡ್ ನಮ್ಮ ವರ್ಕ್ ನೋಡಿ ಅವ್ರಿಗೂ ಕೂಡ ಖುಷಿ ಆಗೋದು. ಹಾಗಾಗಿ ಅವ್ರಿಗೂ ಕೂಡ ಒಂಥರ ಗುಡ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಆದಷ್ಟು ಎಲ್ಲ ಪ್ರಾಡಕ್ಟ್ಸ್ಗಳನ್ನೂ ನೀಟಾಗಿ ಒಂದ್ಸತಿ ಎಲ್ಲ ಒರೆಸ್ಕೊಂಡು ಎಲ್ಲ ಚೆಕ್ ಮಾಡಿಕೊಂಡು ಯಾವುದ್ಯಾವ್ದಿದೆ ಯಾವುದ್ಯಾವ್ದಿಲ್ಲ ಅಂತೆಲ್ಲ ನೋಡಿಕೊಂಡು ನನ್ನ ಕಿಟ್ ಏನಿದೆ ಮೇಕಪ್ ಕಿಟ್ನ ಅದನ್ನು ನಾನು ಎಲ್ಲ ಜೋಡಿಸ್ಕೋತೀನಿ. ನಾನು ತುಂಬ ಜನ ಕೇಳಿದ್ರಿ ಏನೇನು ಇಟ್ಕೊಂಡಿದ್ದೀರಾ ತೋರಿಸಿ ಅಂತ. ನಾನು ಆಲ್ರೆಡಿ ಒಂದು ವಿಡಿಯೋ ನೀವು ಕೇಳಿದಾಗೆ ಮಾಡಿ ಹಾಕಿದ್ದೀನಿ ಏನೇನೆಲ್ಲ ಇದೆ ಅಂತ. ಸೊ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕು ಅಂತಿದ್ರೆ ನಾನು ಕಮೆಂಟ್ ಮಾಡಿ. ನಾನು ಬೇಕಾದರೆ ನೆಕ್ಸ್ಟ್ ಟೈಮ್ ನಾನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತರಲಿಕ್ಕೆ ಹೋಗ್ತೀನಿ. ಆವಾಗ ನಾನು ತಂದಾಗಲೇ ಅದು ಪ್ರಾಡಕ್ಟ್ ಎಷ್ಟಾಗುತ್ತೆ, ಎಷ್ಟು ಬಜೆಟ್ ಆಗುತ್ತೆ, ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ನಾನು ವಿತ್ ರ್ಯಾಪರ್ ಜೊತೆಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲ ಸದ್ಯಕ್ಕೆಲ್ಲ ಇದೆ. ಹಾಗಾಗಿ ನೆಕ್ಸ್ಟ್ ಮಂತ್ ಆದರೆ ನಾನು ಪ್ರಾಡಕ್ಟ್ಸ್ಗಳ ಲೀಸ್ಟ್ ಮಾಡಿಕೊಂಡು ನಾನು ಹೋಗ್ತೀನಿ. ಯಾವ್ದ್ಯಾವ್ದು ಖಾಲಿಯಾಗಿದೆ ಅದನ್ನೆಲ್ಲ ತೊಗೊಬರೋಣ ಅಂತ. ಹಾಗಾಗಿ ನಿಮಗೂ ಏನಾದರೂ ಆ ಥರ ಡೀಟೇಲ್ಸ್ ಬೇಕು ಅಂತ ಇದ್ದರೆ ಪ್ರಾಡಕ್ಟ್ಸ್ ಡೀಟೇಲ್ಸು ಕೇಳಿ, ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ತುಂಬ ಜನ ಪರ್ಸ್ನಲಾಗಿ ಫೋನ್ ಮಾಡಿ ಕೇಳ್ತಾಯಿದ್ದಾರೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಯಾವ ಥರ ಇರುತ್ತೆ. ಆ್ಯಂಡ್ ನಮಗೆಲ್ಲ ಹೈ ಬಜೆಟ್ ಪ್ರಾಡಕ್ಟ್ಸ್ ಹೇಳಿದ್ದಾರೆ, ನಮ್ಮ ಕೈಯಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ, ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಂಡು ಆಮೇಲೆ ಅದನ್ನೆಲ್ಲ ತೊಗೊಳ್ಬೋದಾ ಅಂತ ಎಲ್ಲ. ಸೊ ಆದಷ್ಟು ಫೋನ್ ಕಾಲು ಕೂಡ ನಾನು ರಿಸೀವ್ ಮಾಡಿ ಮಾತಾಡ್ತೀನಿ. ಆ್ಯಂಡ್ ಅವ್ರಿಗೂ ಆದಷ್ಟು ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ತೀನಿ ಅದ್ರ ಡೀಟೇಲ್ಸ್ ಆಗಿರ್ಬೋದು, ಯಾವ ಥರ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಆ್ಯಂಡ್ ತುಂಬ ಜನ ಹೇಳಿದ್ದಾರೆ ತುಂಬ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ನಮ್ಗೆ ₹1 ಬರ್ತಾಯಿಲ್ಲ, ಎಲ್ಲೂ ವರ್ಕ್ ಆಗ್ತಾಯಿಲ್ಲ, ಏನು ಮಾಡೋದು ಹಂಗೆ ಹಿಂಗೆ ಅಂತ. ಆದಷ್ಟು ನಾನು ಸೊಲ್ಯೂಷನನ್ನು ಕೊಟ್ಟಿದ್ದೀನಿ ನಿಮಗೆ. ಯಾಕಂದರೆ ಅದ್ರ ಮೇಲಿರೋದೇ ಹಾರ್ಡ್ ವರ್ಕು. ನೀವು ಯಾವ ಥರ ಮಾಡ್ತೀರಾ, ಯಾವ ಥರ ಜನಗಳಿಗೆ ನೀವು ಮಾಡ್ತಾಯಿದ್ದೀರ ಅಂತ ತೋರಿಸ್ತೀರಾ, ಆವಾಗಲೇ ಅಲ್ವಾ ನಿಮ್ಗೆ ಆರ್ಡ್ರ್ ಬರೋದು. ಸೊ ನೀವು ಏನೇನೆಲ್ಲ ಮಾಡಬೇಕು ಅದನ್ನು ನಿಮ್ಮ ಕಡೆಯಿಂದ ಮಾಡಿ, ಆಮೇಲೆ ತಾನೇ ಎಲ್ಲನೂ ವರ್ಕ್ ನಿಮಗಂತೂ ಸಿಕ್ಕೇ ಸಿಗುತ್ತೆ. ಸೊ ಆದಷ್ಟು ಈ ಥರ ರಿಪ್ಲೈ ಮಾಡ್ತೀನಿ. ಇಲ್ಲ ನಂಗೆ ಯೂಟ್ಯೂಬಲ್ಲಿ ಒಂದು ಲಾಂಗ್ ವಿಡಿಯೋ ಮಾಡಿ ಹಾಕಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಆ್ಯಂಡ್ ನನ್ನ ಜೊತೆಗೆ ಇವತ್ತು ನನ್ನ ಮಗ ಕೂಡ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅಮ್ಮ ಕೊಡು ನಾನು ಮಾಡ್ತೀನಿ ಅಂತ. ಸೊ ನಾನು ಫಸ್ಟು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಎತ್ತಿಟ್ಕೊಂಡ್ಮೇಲೆ ಇವಾಗ ಹೇರ್ ಆಕ್ಸೆಸರೀಸ್ ಏನೇನೆಲ್ಲ ಬೇಕು, ಮಿಷಿನ್ಸ್ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ. ಆ್ಯಂಡ್ ಅವರು ಎಕ್ಸ್ಟೆನ್ಷನ್ನು ಯಾವುದ್ಯಾವ್ದೆಲ್ಲ ಕೇಳಿದ್ರು ಹೇರ್ ಸ್ಟೈಲ್ಗೆ ಅದನ್ನು ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಇವಾಗ ನಮಗೊಂದು ಚಿಕ್ಕ ಆರ್ಡ್ರ್ ಸಿಕ್ತು ಅಂದ್ರೂ ಅದ್ರ ಹಿಂದೆ ತುಂಬಾ ಇರುತ್ತೆ ಕೆಲಸ. ಅದಕ್ಕೆ ನಾವು ಪ್ರತಿಯೊಂದನ್ನು ಎತ್ಕೊಂಡು ಹೋಗಬೇಕು. ಒಂದು ಮಿಸ್ ಆಯಿತು ಅಂದರೆ ಕೈ ಕಾಲು ಏನು ಮಾಡಬೇಕು ಆಡೋದೇ ಇಲ್ಲ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಅಂದರೆ ಆ ಟೈಮ್ಗೆ ಏನೋ ಒಂದು ಮ್ಯಾನೇಜ್ ಮಾಡಿ ಬಂದುಬಿಡ್ಬೋದು. ಆದರೆ ಆಮೇಲೆ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಅಯ್ಯೋ ತೊಗೊಂಡು ಹೋಗ್ಬೇಕಾಗಿತ್ತು, ಏನಕ್ಕೆ ಮಿಸ್ ಮಾಡಿದೆ ನಾನು ಅಂತ. ಹಾಗಾಗಿ ನಾನೆಲ್ಲ ಸ್ಟೋರೇಜ್ ಬಾಕ್ಸಲ್ಲೆಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ದೆ, ಆ ಕಡೆ ಒಂದು ಈ ಕಡೆ ಒಂದು ಫ್ಯಾಮಿಲಿ ಫಂಕ್ಷನ್ನೆಲ್ಲ. ಹಾಗಾಗಿ ಇವತ್ತೆಲ್ಲ ಹುಡುಕಿ ಏನೇನು ಬೇಕು ಏನೇನು ಬೇಡ ಅಂತೆಲ್ಲ ನೋಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ನೋಡಿ ನನ್ನ ಮಗ ಆಲೂವೆರಾ ಜೆಲ್ ತೊಗೊಂಡು ಮುಖಕ್ಕೆಲ್ಲ ಹಚ್ಕೋತಾ ಇದ್ದಾನೆ. ಅವನದು ಒಂದಲ್ಲ ಎರಡಲ್ಲ, ಅವ್ನು ನನಗೆ ಸಹಾಯ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸನೂ ಕೊಡ್ತಾನೆ. ಇವತ್ತು ಈ ಥರ ನಾನು ಒಂದು 3 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಲಾಂಗ್ ವೀಡಿಯೋಸ್ಗಳನ್ನ ಇನ್ಮೇಲೆ ಡೈಲಿ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಎತ್ತಿಟ್ಕೊಳ್ಳೋ ಅಷ್ಟೊತ್ತಿಗೆ 10:30 ಆಗೋಗಿತ್ತು. ಸೊ ಇನ್ನು ನೆಕ್ಸ್ಟ್ ಡೇ ಬೇಗನೆ ಎದ್ದೇಳಬೇಕು ಅಂತ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಒಂದು ವೇಳೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.